السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಪ್ರೀತಿಯ ಸಹೋದರರೇ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವೆಂಬ ಕವಿ ಕುವೆಂಪುರವರ ಕವಿವಾಣಿಯಂತೆ ಶ್ರೇಷ್ಠವಾದ ಮತ್ತು ಅತ್ಯಂತ ವಿಶಾಲವಾದ ಸಂವಿಧಾನವಾಗಿದೆ ಭಾರತ ಸಂವಿಧಾನ. ವಿ ದ ಪೀಪಲ್ ಆಫ್ ಇಂಡಿಯಾ, ಈ ದೇಶದ ಪ್ರಜೆಗಳಾದ ನಾವು ನಮ್ಮ ದೇಶದ ಸಂವಿಧಾನವನ್ನು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಎಲ್ಲ ವರ್ಗ ವರ್ಣ ಜಾತಿ ಪಂಗಡಗಳ ಜನರನ್ನು ಒಂದೇ ತಾಯಿಯ ಮಕ್ಕಳಂತೆ ಬದುಕಲು ಅವಕಾಶ ಕಲ್ಪಿಸಿದೆ. ಭಾರತದ ಸಂವಿಧಾನದ 25ನೇ ವಿಧಿಯ ಪ್ರಕಾರ ಭಾರತದ ಮನೆಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತ್ತು ಮೊದಲಾದ ಯಾವುದೇ ಧರ್ಮೀಯನು ಅವರವರ ಧರ್ಮಕ್ಕನುಸಾರವಾಗಿ ಜೀವಿಸಲು ಅವಕಾಶವನ್ನು ಕಲ್ಪಿಸಿದೆ. ಆದರೆ ಪ್ರಸ್ತುತ ಕಾಲದ ಭಾರತದಲ್ಲಿನ ಧಾರ್ಮಿಕ ಹಕ್ಕು ಕಣ್ಮರೆಯಾಗುತ್ತಿದೆ. ಕೆಲವೊಂದು ಅಧಿಕಾರಿ ಮೋಹಿಗಳ ಮೂಲಕ್ಕೆ ನಮ್ಮ ಸಂವಿಧಾನ ಬಲಿಯಾಗುತ್ತಿದೆ. ರಾಜಕೀಯ ಬೇಲೆ ವಹಿಸಲು ತಂದೊಡ್ಡಿದ ಕಾನೂನು ಬಾಹಿರವಾದ ಕಾಯ್ದೆಯಾಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಅಂದರೆ ಏಕ ನಾಗರಿಕ ಸಂಹಿತೆ. ಇದು ಭಾರತದ ಯೂನಿಟ್ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆ ಎಂಬ ಅತ್ಯಮೂಲ್ಯವಾದ ಧ್ಯೇಯದೊಂದಿಗೆ ಚಾರ್ಟನ್ನು ನೀಡುತ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಸಮಾಜಹೀನ ಕೃತ್ಯಗಳಿಂದ ರಕ್ಷಣೆ ಹೊಂದಲು ಬೇಕಾಗಿ ಉಸ್ತುರು ಔನಾತಕಂ ಎಂದು ಧರ್ಮವು ಕಲ್ಪಿಸುತ್ತಿರುವಾಗ ಇದನ್ನು ಸಮಾಜಕ್ಕೆ ಮಾದರಿ ಮಾಡಬೇಕಾದ ವಿದ್ಯಾದೇವಾಲಯಗಳಲ್ಲಿ ಬಹಿರಂಗವಾಗಿ ಹಿಜಾಬುಗಳನ್ನು ನಿರಾಕರಿಸುತ್ತಿರುವಾಗ ಸಂವಿಧಾನದ ರಕ್ಷಕರಾಗಬೇಕಾದ ಅಧಿಕಾರಿಗಳು ಇದಕ್ಕೆ ಪರಸ್ಪರ ಬೆಂಬಲವನ್ನು ಸೂಚಿಸುವಾಗ ಭಾರತದಲ್ಲಿ ಧಾರ್ಮಿಕ ಹಕ್ಕು ಸಂವಿಧಾನ ನೀಡಿದಂತೆ ಅನುಭವಿಸಲು ಸಾಧ್ಯವಾಗುತ್ತಿದೆ ಎಂದು ಮನದಾಳಗಳಿಂದ ಪ್ರಶ್ನೆಗಳು ಮೂಡಿ ಬರುತ್ತಾ ಇದೆ. ಮುಗಿದಿಲ್ಲ. ಭವಿಷ್ಯ ಭರವಸೆ ವಿದ್ಯಾರ್ಥಿಗಳೆಡೆಯಲ್ಲಿ ಐಕ್ಯತೆಯನ್ನು ಬೆಸೆಯಬೇಕಾದವರು ಕೋಮುವಿನ ವಿಷಯವನ್ನು ತುಂಬಿ ಧರ್ಮಗಳನ್ನು ಕಚ್ಚಾಡಿಕೊಳ್ಳಲು ಪ್ರೇರೇಪಿಸುತ್ತಿದ್ದಾರೆ. ಇಂದು ಜಾತಿ ಮತಗಳನ್ನು ಗೋಡೆಗಳನ್ನು ಕಟ್ಟಲಾಗುತ್ತಿದೆ. ಆದರೆ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಇರುವಂಥದ್ದು ಮಾನವೀಯ ಧರ್ಮವನ್ನು ಧರಿತು ನಡೆಯಬೇಕು. ಇಂದು ಚುನಾವಣೆ ಬಂದಾಗ ಹಣ ಹೆಂಡವನ್ನು ನೀಡಿ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ಆ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡುತ್ತಾರೋ ಅದನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಲೂಟಿ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಾದರೂ ವಿಜ್ಞಾನವಂತ ಸಮುದಾಯವು ರಾಜಕೀಯದಿಂದ ಬೆರೆಯಬೇಕು. ಆದ್ದರಿಂದ ಪ್ರೀತಿಯ ಸಹೋದರರೇ, ಈ ದೇಶವು ಸುಂದರವಾಗಿದೆ, ಇಲ್ಲಿನ ಸಂವಿಧಾನವು ಸುಂದರವಾಗಿದೆ. ನಮ್ಮ ಹಿರಿಯರ ಕನಸಿನಂತೆ ಸಿಂಧೂರ ತೊಟ್ಟ ಹಿಂದೂ, ಸಿಲಟ್ಟಿ ಧರಿಸಿದ ಕ್ರೈಸ್ತನು, ಟೋಪಿ ಧರಿಸಿದ ಮುಸಲ್ಮಾನನು ಪರಸ್ಪರ ಸೌಹಾರ್ದದಿಂದ ಬಾಳಬೇಕೆಂದು ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿವಾಣ. ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.